ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿ 50ನೇ ಪಂದ್ಯ ಡೆಲ್ಲಿ ಮತ್ತು ಗುಜರಾತ್ ತಂಡದ ನಡುವೆ ನಡೀತು. ಈ ಒಂದು ಪಂದ್ಯದಲ್ಲಿ ಡೆಲ್ಲಿ ತಂಡ 2 ವಿಕೆಟ್ಗಳ ಒಂದು ರೋಚಕ ಜಯವನ್ನು ಸಾಧಿಸುತ್ತೆ. ಈ ಒಂದು ಪಂದ್ಯದಲ್ಲಿ ಚೇಸ್ ಅನ್ನ ಮಾಡ್ತಿರುವಾಗ ಡೆಲ್ಲಿ ತಂಡದ ಆಟಗಾರರಾಗಿರುವಂತಹ ರಿಷಬ್ ಪಂತ್ ಮತ್ತು ಕರುಣ್ ನಾಯರ್ ಅವರು ಕ್ರೀಸ್ ನಲ್ಲಿ ಆಡ್ತಿರುವಾಗ ರಿಷಬ್ ಪಂತ್ ಅವರು ಬಂದಂತ 2ನೇ ಓವರ್ನಲ್ಲಿ ಬಂದಂತ ಮೊದಲ ಬಾಲನ್ನೇ 4ಗೆ ಬಾರಿಸ್ತಾರೆ. ಆ ಸಮಯದಲ್ಲಿ ಪ್ರದೀಪ್ ಸಾಂಗ್ವಾನ್ ಅವರು ಬೌಲಿಂಗ್ ಅನ್ನ ಮಾಡ್ತಾ ಇರ್ತಾರೆ. ತಮ್ಮ 2ನೇ ಬಾಲ್ ನಲ್ಲಿ ಬೌಲ್ ಮಾಡಿದಾಗ ರಿಷಬ್ ಪಂತ್ ಅವರ ಬ್ಯಾಟಿಗೆ ಬಾಲ್ ಟಚ್ ಆಗ್ಬಿಟ್ಟು ಥರ್ಡ್ ಮ್ಯಾನ್ ನಲ್ಲಿ ಇದ್ದಂತ ಸುರೇಶ್ ರೈನಾ ಅವರಿಗೆ ಒಂದು ಬಾಲ್ ಹೋಗುತ್ತೆ. ಅದನ್ನ ಗಮನಿಸಿದಂತ ಈ ಒಂದು ರಿಷಬ್ ಪಂತ್ ಅವರು ರನ್ ಅನ್ನ ಓಡ್ಬೇಡ ಅಂತ ಕರುಣ್ ನಾಯರ್ ಅವರಿಗೆ ಕೈಯಲ್ಲಿ ಸನ್ನೆಯನ್ನ ಮಾಡೋದ್ರಲ್ಲಿ ಅವರ ಒಂದು ಕೇರ್ಲೆಸ್ ಮತ್ತು ಅವರ ಒಂದು ಬೇಜವಾಬ್ದಾರಿಯಿಂದ ಅವರು ನೋಡೇ ಇಲ್ಲ ಕ್ರೀಜಿಂದ ಹೊರಡೆ ಅಂದಿರ್ತಾರೆ. ಹಿಂದೆ ನಿಂತಿದ್ದಂತ ಗುಜರಾತ್ ತಂಡದ ನಾಯಕ ಸುರೇಶ್ ರೈನಾ ಅವರು ಆ ಒಂದು ಬಾಲ್ ಅನ್ನ ವಿಕೆಟ್ಗೆ ಹೊಡೆದು ಅದೊಂದು ರೀತಿ ರನ್ಔಟ್ ಆಯ್ತು ಅಂತಾನೆ ಹೇಳ್ಬಹುದು. ಇದೊಂದು ರೀತಿ ವಿಚಿತ್ರವಾಗಿ ರಿಷಬ್ ಪಂತ್ ಅವರು ಈ ಒಂದು ವಿಕೆಟ್ ಅನ್ನ ಒಪ್ಪಿಸಿ ತಾವೇ ಪೆವಿಲಿಯನ್ ಹತ್ತ ಹೆಜ್ಜೆ ಹಾಕ್ತಾರೆ. ಅನ್ಯಾಯವಾಗಿ ಒಂದು ವಿಕೆಟ್ ಅನ್ನ ಅವರು ಕಳ್ಕೊಂಡಿದ್ದಕ್ಕೆ ಟ್ವಿಟರ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ರೀತಿ ಫುಲ್ ಅವ್ರನ್ನ ಟ್ರಾಲ್ ಮಾಡಲಾಗಿತ್ತು. ನೀವು ಕೂಡ ಈ ಒಂದು ವಿಕೆಟ್ ಅನ್ನ ನೋಡಿ ಒಂದು ಕ್ಷಣ ನಕ್ಕಿರ್ತೀರಾ. ನಿಮ್ಗೆ ಅನ್ಸುತ್ತೆ ಒಂದು ರಿಷಬ್ ಪಂತ್ ಅವರು ಒಂದು ಹಾಸ್ಯಾಸ್ಪದವಾಗಿ ಔಟ್ ಆಗಿರುವಂತದ್ದು? ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.